ನೋಟಿಫೈ ಆದ್ರೆ ಲ್ಯಾಂಡ್ ನೋಟಿಫೈ ಆಗ್ಬಿಡುತ್ತೆ. ಹೋರಾಟ ಮಾಡಿದ್ರೆ ಅದು ಡಿನೋಟಿಫೈ ಆಗ್ಬಿಡುತ್ತೆ. ಇದೇ ರೀತಿ ಮಂಗಳೂರಲ್ಲಿ 2300 ಎಕರೆ ಜಮೀನು ದೊಡ್ಡ ಹೋರಾಟ ನಡೀತು, ಡಿನೋಟಿಫೈ ಆಗುತ್ತೆ. ಎಲ್ಲೆಲ್ಲ ಹೋರಾಟ ಆಗುತ್ತೆ ಅಲ್ಲಿ ಡಿನೋಟಿಫೈ ಆಗುತ್ತೆ, ಎಲ್ಲೆಲ್ಲ ನೋಟಿಫೈ ಆಗುತ್ತೆ ಅಲ್ಲೆಲ್ಲ ನೋಟಿಫೈ ಆಗ್ಬಿಡುತ್ತೆ. ಸೊ ಲ್ಯಾಂಡ್ ಅಕ್ವಿಸಿಷನ್ ಕಿಕ್ ಔಟ್, ಲ್ಯಾಂಡ್ ಅಕ್ವಿಸಿಷನ್ ಕಿಕ್ ಔಟ್. ಇವರಿಗೆ ಕಿಕ್ ಔಟ್ ಅಂದ್ರೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಬಂದ್ಬಿಡುತ್ತೆ. ಲ್ಯಾಂಡ್ ಅಕ್ವಿಸಿಷನ್ ಮೂವ್ಡ್ ಔಟ್. ಸೊ ಈಗ ಸಿದ್ದರಾಮಯ್ಯನವರು ಅವರು ಪಕ್ಷಕ್ಕೆ ಇದ್ದಾಗ, ಒಂದು ಪಾರ್ಟಿ ಲೀಡರ್ ಆಗಿದ್ದಾಗ ಡಿನೋಟಿಫೈ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅವರು ಸ್ಟೇಟ್ ಆಗ್ಬಿಟ್ರು. ಈಗ ಸ್ಟೇಟ್ ಏನ್ ಹೇಳುತ್ತೆ, ಡಿನೋಟಿಫೈ ಮಾಡೋದಿಲ್ಲ ಅಂತ ಮಾತುಕತೆ ಎಲ್ಲ ನಡೆದಿದೆ. ಈಗ ಮುಖ್ಯಮಂತ್ರಿಗಳು ಬೇರೆಯವರು ಇನ್ನ 10 ದಿವಸ ಬೇಕು, 15 ದಿವಸ ಬೇಕು, 20 ದಿವಸ ಬೇಕು, ಇದು ಕೂಲಾಗಿ ತಳ್ಳಿಬಿಡೋಣ ಅಂತ ಮಾಡ್ತಾ ಇದ್ದಾರೆ.